ಎಲ್ಲ ಕೌನ್ಸಿಲರ್ ಕೊಟ್ಟಿರೋ ನೋಟಿಸ್ ನನಗೂ ಬಂದಿದೆ. ಆ ಕಾಲಮ್ ಯಾಕೆ ಹಾಕಿದ್ರಿ, ಆ ಕಾಲಮ್ ಯಾಕೆ ಬ್ಲಾಂಕ್ ಆಗಿಬಿಟ್ಟಿದ್ರಿ, ಆ ಕಾಲಮ್ನಲ್ಲಿ ನನ್ನ ಹೆಸರು ಯಾಕೆ ಬರೆದಿಲ್ಲ ಸರ್? ಅದು ತಾಂತ್ರಿಕ ಕಾರಣಗಳಿಂದ ಆಗಿದೆ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಸನ್ ಏನೇ ಇರಲಿ ಸರ್, ಅದು 28ಗೆ ಡೇಟ್ ನಿಗದಿ ಆಗಿತ್ತು, 27ಗೆ ಮಾಡ್ಬೇಕಂತ ಡೇಟ್ ಆಗಿರೋದ್ರಿಂದ 27ನೇ ತಾರೀಕು ಎಲ್ಲ ಹೆಸರು ಬಂದಿದೆ ಸರ್. ಆ ಒಂದು 2 ನೋಟಿಸ್ ಜಾರಿ ಮಾಡಿ ನಂತರ ಡೇಟ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ಅದು ಸ್ವಲ್ಪ 5 ದಿವಸ ಆಗುತ್ತೆ ಅಂತ ನಾವು ಸ್ವಲ್ಪ ಅರ್ಜೆಂಟ್ ಆಗಿ ಮಾಡಿದ್ವಿ ಸರ್. ಅದಕ್ಕೆ ಕ್ಷಮೆ ಯಾಚಿಸ್ತೀನಿ ಸರ್. ನಾನು ಇಗ್ನೋರೆನ್ಸ್ ಸಭೆಯಲ್ಲಿ ನಾವು ಕ್ಷಮೆ ಯಾಚಿಸ್ತೀನಿ ಸರ್. ಇಲ್ಲ, ನಾವು ಒಪ್ಕೊಳ್ತೀವಿ. ಅದು ಸಮಯ ನಿಮ್ಮ ಅಧ್ಯಕ್ಷರ ಹತ್ರ ಕೇಳಬೇಕು. ಈ ಸಮಯ ನೀವು ಮಾಡೋದಲ್ಲ, ಅವರಿಗೆ ನಾವೇ ಕೊಟ್ಟಿವಿ ಸರ್. ಇಲ್ಲ, ನೀವು ಸಮಯ ಕೂಡ ಕೇಳೋದಿಲ್ಲ, ಇದರಲ್ಲಿ ನೀವು ಸಮಯ ಕೇಳೋದು ನೀವಿಲ್ಲ. ದ ಆನ್ಸರ್ ಶುಡ್ ಬಿ ಆನ್ಸರಬಲ್ ಓನ್ಲಿ. ಅಧ್ಯಕ್ಷರು ನೀವಿಲ್ಲ, ಅಧ್ಯಕ್ಷರು ಉತ್ತರ ಕೊಡಬೇಕು. ಹಂಗಾದ್ರೆ ಕೌನ್ಸಿಲರ್ ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಇಷ್ಟೇನಾ? ಒಂದು ಕೌನ್ಸಿಲರ್ ಹೆಸರಾದ ಬರ್ದಿದ್ದೀರಾ? ತಪ್ಪು ಇಲ್ವೋ ಅಂತ ಕೇಳಿದ್ರು ಅಷ್ಟೇ. ರೆಕ್ಟಿಫೈ ಇಸ್ ಡಿಫರೆಂಟ್ ಅಮ್ಮ, ದಟ್ ಈಸ್ ನಾಟ್ ದ ಕರೆಕ್ಟ್ ಲ್ಯಾಂಗ್ವೇಜ್. ಇದನ್ನು ನಮ್ಮನ್ನ ಇಗ್ನೋರ್ ಮಾಡಿರೋದು ತಪ್ಪಿಲ್ವಾ? ಕೌನ್ಸಿಲ್ ಬಾಡಿ ಇಗ್ನೋರ್ ಮಾಡಿಬಿಟ್ಟು ನಾವು ಕೊಟ್ಟಿರೋ ಬಿಡ್ಗಳಿಗೆ ನೀವು ಅಪ್ರೂವ್ ಕೊಡಬೇಕಂತ ಕೇಳ್ತೀರಾ, ನಮ್ಮನ್ನೇ ನೀವು ಇಗ್ನೋರ್ ಮಾಡಿಬಿಟ್ಟು ಮತ್ತೆ ಕವರ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ನಾವು ಹೆಸರೆಲ್ಲ ಬರೆದ್ಬಿಟ್ಟು ವಾರ್ಡ್ ನಂಬರ್ ಬರೆದ್ಬಿಟ್ಟು ಕೊಟ್ಟಿದ್ದೀವಿ ಸರ್. ಅದು ಒಳಗಡೆ ಒಂದು ಟಾಪಿಕ್ ಅಷ್ಟೇ, ಮೇಲೆ ಕವರ್ ನಲ್ಲಿ ತುಂಬಾ ರೆಸ್ಪೆಕ್ಟ್ ಆಗಿ ನಾವು ಹೆಸರು ಬರೀತೀವಿ ಸರ್. ನಾವು ಒಳಗಡೆ ಇರೋದಕ್ಕೆ ರೆಸ್ಪೆಕ್ಟ್ ಇಲ್ಲ, ಒಳಗಡೆ ಇರುವಾಗ ಅದು ಟಾಪಿಕ್ ಸರ್, ಅದು ಇರಬೇಕಂತ ನಾವು ಕೊಟ್ಟಿದ್ದೀವಿ. ನಾವು ಹೊರಗಡೆ ಮೇಲೆ ಕವರ್ ನಲ್ಲಿ ನಾವು ಹೊರಗಡೆ ಹೋದ್ರೆ ಕೌನ್ಸಿಲ್ ರೆಸ್ಪೆಕ್ಟ್ ಇದೆ, ಕೌನ್ಸಿಲ್ ಒಳಗಡೆ ಬಂದ್ರೆ ನಮ್ಗೆ ರೆಸ್ಪೆಕ್ಟ್ ಇಲ್ಲ. ಆ ತರ ಏನಿಲ್ಲ ಸರ್, ಮೇಲೆ ಹೆಸರು ಬರೆದ್ಬಿಟ್ಟು ಕೊಟ್ಟಿದ್ದೀವಿ. ಅದು ನಿಮ್ಮ ಸಿಬ್ಬಂದಿ ಹೇಳ್ತಾರೆ ತಪ್ಪಾಗಿದೆ ಸರ್, ನಾವು ಸಮೀಪಕ್ಕೆ ಹೇಳ್ತೇನೆ ಹೇಳ್ತಾರೆ. ಸೊ ದಟ್ ಶೋಸ್ ಇಗ್ನೋರೆನ್ಸ್ ಆಫ್ ಮುನ್ಸಿಪಾಲಿಟಿ. ಆಮೇಲೆ ತಾವು ಏನು ಹೇಳಿದ್ರಿ, ನಾನೆಲ್ಲ ಓದೋದಿಲ್ಲ, ತಾವು ಕೊಟ್ಟಿರೋದನ್ನ ಹೇಳ್ತೇವೆ. ತಾವು ಏನು ಹೇಳಿದ್ರಿ, ಯಾರೋ ಕೇಬಲ್ ವೈರ್ ಹಾಕೋರು ಅವರು ಭಾರತಿ ಏರ್ಟೆಲ್ ಅಂತ ಏನೋ ಕೇಳಿದ್ರಿ, ಅನುಮಾನ ಬರ್ಬೇಕಂತ ಕೇಳಿದ್ರಿ. ಅಲ್ಲದೆ ಏನ್ ಲಾಭ, ಏನು ಬೆನಿಫಿಟ್? ಸರ್, ಟೈಮ್ನಲ್ಲಿ ಕಮಿಷನರ್ ಬಜೆಟ್ ಮಾಡೋದು, ಅದು ಮಂಡಿಸೋದು ಪ್ರೆಸಿಡೆಂಟ್ ಹತ್ರ, ಉತ್ತರ ಕೊಡೋದು ಪ್ರೆಸಿಡೆಂಟ್. ಯು ಆರ್ ನಾಟ್ ಯು ಓನ್ಲಿ ಯು ಕ್ಯಾನ್ ಕ್ರಿಯೇಟ್ ಅಂಡ್ ಗಿವ್ ಇಟ್ ಟು ಯುವರ್ ಕಮಿಷನರ್. ಕಮಿಷನರ್ ಹ್ಯಾಸ್ ಟು ಸಬ್ಮಿಟ್ ದಿಸ್, ಕಮಿಷನರ್ ಹ್ಯಾಸ್ ಟು ಪ್ರಿಪೇರ್ 71 ನೋಡಿ ಬಜೆಟ್ ಇದೆ. ಉತ್ತರ ಕೊಡೋದು ಅಧ್ಯಕ್ಷರು, ನೀವಿಲ್ಲ. 17 lakhs ನಮ್ಮ ಮುನ್ಸಿಪಾಲಿಟಿಗೆ ಬಂದಿದೆ ಸರ್. 71 lakhs ಅದು ಬೆನಿಫಿಟ್ ಇಲ್ವಾ ಮುನ್ಸಿಪಾಲಿಟಿಗೆ? ಜನಕ್ಕೆ ಅದು ಯೂಸ್ ಆಗುತ್ತಿಲ್ವಾ ಸರ್ ಬೇರೆ ಏನಾದ್ರು ಕೆಲಸಕ್ಕೆ? ಮುನ್ಸಿಪಾಲಿಟಿ ಬೆನಿಫಿಟ್ ನಮ್ಗೆ ಏನಿಲ್ಲ, ಮುನ್ಸಿಪಾಲಿಟಿ ಬೆನಿಫಿಟ್ ಯಾರು ಹೋಗುತ್ತೆ ಅವ್ರಿಗೆ ಹೋಗ್ಲಿ. ಜನಕ್ಕೆ ಏನು ಇದರಲ್ಲಿ ಅನುಕೂಲ, ಜನಕ್ಕೆ ಯೂಸ್ ಆಗುತ್ತಿಲ್ಲ ಸರ್. ಹೆಂಗೆ ಅಧ್ಯಕ್ಷರೇ ತಾವು? ಅದು ಏರ್ಟೆಲ್ ನಮ್ಮ ಟವರ್ ಸಿಗ್ತಾರಲ್ವಾ? ಓಕೆ, ಅವರು ನಿಮ್ಗೆ ರೈಟಿಂಗ್ ಅಲ್ಲಿ ಸರ್, ಅಧ್ಯಕ್ಷರ ಅನುಮತಿ ಪಡೆದು ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸರ್. ಹಂಗಂದ್ರೆ ಅಧ್ಯಕ್ಷರಿಗೆ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಯಾರು ಹೇಳಿಲ್ಲ ಅನ್ನರ್ಥ. ಸರಿ, ಇಲ್ಲ, ಒಂದು ಸಬ್ಮಿಷನ್ ಸರ್. ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಒಂದು ಈ ಆದೇಶ ಆಗಿದೆ. ಏನಂದ್ರೆ ಪ್ರತಿ ಕಿಲೋಮೀಟರ್ಗೆ ಒಂದು ರೂಪಾಯಿಗೆ ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಓಪನ್ ಟ್ರೆಂಚ್ ಮೆಥಡ್ ಮುಖಾಂತರ ಅವ್ರಿಗೆ ಅನುಮತಿ ಕೊಡ್ತಾ ಇದ್ವಿ. ಅವರು ರಸ್ತೆನ ಅಗಿದ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದ್ರು ಸರ್. ಅದಾದ ನಂತರ ಒಂದು ಕರ್ನಾಟಕ ಸರ್ಕಾರದಿಂದ ಆದೇಶ ಆಗುತ್ತೆ, ಇದರಿಂದ ಮತ್ತೆ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಯಾವುದೇ ಸಮಸ್ಯೆಗಳು ಈ ತರ ಸಂದರ್ಭಗಳು ಬಂದಾಗ ಈ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಿಷನ್ ಅಲ್ಲಿ SDD ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿರುತ್ತೆ. ಅದ್ರ ಪ್ರಕಾರನೇ ನಾವು ಅವ್ರಿಗೆ ಈಗ ಡಿಮ್ಯಾಂಡ್ ನೋಡ್ ಕೊಡ್ತಾ ಇದೀವಿ ಸರ್. ಅಂದ್ರೆ ಅವರು ಹಾರಿಜಾಂಟಲ್ ಜಸ್ಟ್ ಲೈಕ್ ಬೋರ್ವೆಲ್ ಡ್ರಿಲ್ ಮಾಡ್ತಾರೆ, ಅದೇ ತರ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಿಷನ್ ಅಲ್ಲಿ ಡ್ರಿಲ್ ಮಾಡ್ಬಿಟ್ಟು ಎಲ್ಲಿ ನಮಗೆ ಬರ್ಮ್ ಅಥವಾ ಶೋಲ್ಡರ್ ಏರಿಯಾ ಇದೆಯಾ ಅಲ್ಲಿ ಮಾತ್ರ ಟ್ರೆಂಚ್ ಮಾಡ್ತಾರೆ ಸರ್. ಟ್ರೆಂಚ್ ಮಿಷನ್ ಪ್ಲೇಸ್ ಮಾಡಿ ಕೇಬಲ್ ರನ್ ಮಾಡ್ತಾರೆ ಸರ್. ಈ ರೀತಿಯಾಗಿ ಇದೆ ಸರ್. ಇದು ನೀವು ರೋಡ್ ಹಾಕ್ತೀರಿ, ಎಸ್ ಸರ್, ಅವನು ಅದನ್ನ ಡೆಮಾಲಿಷ್ ಮಾಡ್ತಾರೆ ಸರ್. ಇಲ್ಲ, ಒಂದು ಸಬ್ಮಿಷನ್ ಸರ್. ನೋಡಿ ಮತ್ತೆ ನೋಡಿ ಸರ್. ಸರ್, ಇಲ್ಲ, ಒಂದು ಸಬ್ಮಿಷನ್. ಎಸ್ ಸರ್, ಮೊದಲು ಈ ತರ ಸಮಸ್ಯೆ ಇತ್ತು ಸರ್. ಬಟ್ ಈಗೇನಾಗಿದೆ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಎಲ್ಲಿ ಕೂಡ ಕಾರ್ಪೆಟ್ ಬಿಡ್ತನ್ನ ಟಚ್ ಮಾಡಂಗಿಲ್ಲ ಸರ್. ಬ್ಲಾಕ್ ಟಾಪ್ ಸರ್ಫೇಸ್ ನ ಎಲ್ಲೂ ಟಚ್ ಮಾಡಂಗಿಲ್ಲ.
ಅಲ್ಲಿ ಏನು ಶೋಲ್ಡರ್ ಏರಿಯಾ ಇರುತ್ತಲ್ಲ ಸರ್, ಫುಟ್ಬಾಲ್ ಶೋಲ್ಡರ್ ಏರಿಯಾ ಅಥವಾ ಅದ್ರ ನಂತರ ಇರ್ತಕ್ಕಂಥ ಏರಿಯಾ ಅಲ್ಲಿ ಮಾತ್ರ ಮಾಡಬೇಕು. ಮಿನಿಮಮ್ ಡೆಪ್ತ್ 2.5 ಮೀಟರ್ ಡೆಪ್ತ್ ಅಲ್ಲಿ ಹೋಗ್ತಾರೆ ಸರ್ ಒಂದು ಟ್ರೆಂಚ್, ಅಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಅಲ್ಲಿ ಮಾಡ್ತಾರೆ ಸರ್. ಈ ರೀತಿಯಾಗಿ ನಮಗೆ ಯಾವುದೇ ಒಂದು ವಾಟರ್ ಲೈನ್ ಆಗಲಿ ಅಥವಾ ಬೇರೆ ಯುಟಿಲಿಟಿ ಆಗಲಿ ಡ್ಯಾಮೇಜ್ ಆಗದೇ ಇರೋಂಗೆ ಕ್ರಮ ವಹಿಸಬೇಕಾದ್ರೆ ಸರ್, ಅದಕ್ಕೆ ಪೂರಕವಾಗಿ ಸರ್ 71 ಲಕ್ಷ ರೂಪಾಯಿ ಅವರಿಗೆ ಡ್ಯಾಮೇಜಸ್ ಕ್ಲೈಮ್ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡಿದ್ವಿ. ಅದ್ರ ಜೊತೆಲೆ 35 ಲಕ್ಷ ರೂಪಾಯಿ ಅಷ್ಟು ಹಣನ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಇಟ್ಕೊಳ್ತಾ ಇದ್ದೀವಿ. ಆ ಕಾಪಿ ಕೌನ್ಸಿಲ್ ಸರ್ವ್ ಮಾಡಿದ್ದೀರಾ ಸರ್? ಈಗ ಆಕ್ಚುಲಿ ಅನುಮೋದನೆಗೆ ಇಟ್ಟಿರೋದು ಸರ್. ಅನುಮೋದನೆಗೆ ಇಟ್ಟಿರೋ ಟೈಮಲ್ಲಿ ಈ ತರ ಕೊಟ್ಟಿದ್ದೀರಾ? ಎಸ್ ಸರ್, ಕೊಡ್ತೀವಿ ಸರ್. ಅಂದ್ರೆ ಈಗ ಎಲ್ಲೆಲ್ಲಿ ಮಾರ್ಗ ಅನ್ನೋದು ಅನೆಕ್ಷರ್ 3 ನಲ್ಲಿ ಇದೆ ಸರ್, ಕೊಟ್ಟಿದ್ದೀವಿ. ಅನೆಕ್ಷರ್ 3 ನಲ್ಲಿ ಇದೆ ಸರ್, ತಮ್ಮ ಇದರಲ್ಲೇ ಇದೆ ಸರ್. ಈಗ ತಾವು ಬುಕ್ಲೆಟ್ಸ್ ಕೊಟ್ಟಿದಾರಲ್ಲ ಸರ್, ಅದ್ರಲ್ಲಿ ಇದೆ ಸರ್, ಅನೆಕ್ಷರ್ 3 ನಲ್ಲಿ ಇದೆ ಇಷ್ಟು ಬುಕ್ ಓದೋದಕ್ಕೆ ಜೀನಿಯಸ್ ಆಗಿರ್ಬೇಕು ಸರ್. ಸರ್ ಇಲ್ಲ ಇಲ್ಲ, ಅನೆಕ್ಷರ್ 3 ಅದ್ರ ಎಲ್ಲ ಅದ್ರದ್ದು ಮಾರ್ಗಗಳು ಎಲ್ಲೆಲ್ಲಿ ಹಾದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ಕೊಟ್ಟಿದ್ರಿ ಸರ್? ಈಗ ಮೀಟಿಂಗ್ ಸಮಯದಲ್ಲೇ ಕೊಟ್ಟಿದ್ದೀವಿ. ನಾವು ಅಷ್ಟು ಜೀನಿಯಸ್ ಇಲ್ಲ, ಇಷ್ಟು ಒಂದೇ ಒಂದು ಹಾಫ್ ಅನ್ ಅವರ್ ಓದೋದಕ್ಕೂ. ತಾವು ಎಕ್ಸ್ಟ್ರಾರ್ಡಿನರಿ ನಾಲೆಜ್ ಪರ್ಸನಾಲಿಟೀಸ್. ನಾವು ಎಫೆಕ್ಟ್ಗಳು ಗೆದ್ದು ಬಂದಿರೋರು, ಕೆಲವರು ಸ್ವಲ್ಪ ಓದಿದ್ವಿ ಅಷ್ಟೇ, ಬಟ್ ಅಷ್ಟು ನಾಲೆಜ್ ನಮಗಿಲ್ಲ. ನೀವು ನಮ್ಗೆ ಕಾಪಿ ಕೊಟ್ಟು ನಮ್ಮ ಹತ್ರ ಅನುಮತಿ ಕೇಳ್ತೀರಾ ಅಥವಾ ನೀವು ಓದ್ಕೊಂಡು ಅನುಮತಿ ಕೊಡಿ ಅಂತ ಕೇಳ್ತೀರಾ? ವಿಚ್ ಈಸ್ ದ ರೈಟ್ ಆರ್ ರಾಂಗ್ ಯು ಹ್ಯಾವ್ ಟು ಟೆಲ್. ಯು ಕೆನಾಟ್ ಕನ್ವಿನ್ಸ್ ದ ಕೌನ್ಸಿಲ್ ಸೋ ಈಸಿಲಿ. ಇಫ್ ಯು ವಾಂಟ್ ಟು ಕನ್ವಿನ್ಸ್ ದ ಕೌನ್ಸಿಲ್ ಯು ಶುಡ್ ಬಿ ಪರ್ಫೆಕ್ಟ್. ಸರ್ ಇಲ್ಲ ಸರ್, ಒಂದು ಸಬ್ಮಿಷನ್ ಸರ್. ಇದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮಾರ್ಗ ಅನ್ನೋದನ್ನ ನಾವು ವಿಚಾರದಲ್ಲೇ ಬಂದಿದೆ ಸರ್. ಬಟ್ ಈಗ ತಾವು ಏನ್ ಹೇಳಿದಾಗೆ ಸರ್, ಅದನ್ನ ಒಂದು ನಕ್ಷೆ ರೂಪದಲ್ಲಿ ಏನು ನಾವು ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಾವು ಏನು ಸ್ಪಷ್ಟೀಕರಣ ಕೇಳಿದ್ರೆ ಅದು ಕೊಟ್ಟಿದ್ದೀವಿ ಸರ್. ಈಗ ಸಭೆ ಏನು ನಿರ್ಣಯ ತಗೊಳ್ತೋ ಅದಕ್ಕೆ ಬದ್ಧವಾಗಿರ್ತೀವಿ ಸರ್. ಸಭೆಗೆ ಕಾಪಿ ಕೊಟ್ಟಿದ ಮೇಲೆ ನಿರ್ಣಯ ತಗೊಳ್ಳೋದು ಅದು ಸಭೆ ಬಿಟ್ಟಿರೋದು, ನಮ್ಮ ಕೌನ್ಸಿಲರ್ ಬಿಟ್ಟಿದ್ದಾರೆ ಸರ್. ನಂದು ಅಬ್ಜೆಕ್ಷನ್ ಇದೆ ಅದರಲ್ಲಿ. ಯಾಕಂದ್ರೆ ಸರ್ಕಾರದ BSNL ಇದೆ, ಅವ್ರು ತಾವು ಬರೆದಿರ್ಬೋದು ಪತ್ರ, ಈ ತರ ಟವರ್ ಪಬ್ಲಿಕ್ ಗೋಸ್ಕರ ಯೂಸ್ ಆಗುತ್ತೆ, ನೀವು ಉಪಯೋಗ ಮಾಡ್ಕೊಳ್ಳೋದ್ರೆ ನೀವು ಶಶಿಕುಮಾರ್ ಇರಬೇಕು. ಸಾಹೇಬ್ರದ್ದು ಅಬ್ಜೆಕ್ಷನ್ ಇದೆ ಅಂತ ಈ ವಿಚಾರದಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೋಬೇಕು. ಎಸ್ ಸರ್. BSNL ಸರ್ಕಾರ ತಾನೆ ಸರ್? ಹೌದು ಸರ್. ಅವ್ರ ಹತ್ರ ನೀವು ಒಂದು ಅರ್ಜಿ ಕೊಟ್ಟಿರ್ಬೇಕಿಲ್ವಾ? ಈ ತರ ನಮ್ಗೆ ಅಪ್ಲಿಕೇಶನ್ ಬಂದಿದೆ, ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಗೆ ತಿಳಿಸಿ ಏನಿರ್ಬೇಕಿಲ್ವಾ? ಸರ್ಕಾರಕ್ಕೆ ಹೋಗೋದೇ ತಪ್ಪಿಲ್ವೇ? ಪಬ್ಲಿಕ್ ದುಡ್ಡು ಹೋದ್ರೆ ಏನ್ ತಪ್ಪಾಗುತ್ತೆ? ಯಾವನೋ ಪ್ರೈವೇಟ್ ಅವನು ಇಲ್ಲ, ಅದರಲ್ಲಿ ಒಂದು ನಿಮಿಷ, ಯಾವನೋ ಪ್ರೈವೇಟ್ ಅವನು 15 ಲಕ್ಷ ನಿಮ್ಗೆ ಕೊಟ್ಟು ಲಾಭ ಬರುತ್ತೆ ಅನ್ನೋದಕ್ಕೋಸ್ಕರ ಸುಮಾರು ಜನ ಮನಸ್ಸಿನಲ್ಲಿ ನೋವಾಗುತ್ತೆ. ಅವರು ಮುಟ್ಟೋದೇ ಇಲ್ಲ ಜಾಗನ. ಎಂಟೈರ್ ಏರಿಯಾಸ್ ಮುನ್ಸಿಪಾಲಿಟಿ ಏರಿಯಾ. ಯಾವ ಏರಿಯಾ ಮುಟ್ಟೋದಿಲ್ಲ ಅವರು? ಮುನ್ಸಿಪಾಲಿಟಿ ಏರಿಯಾನೇ ಮುಟ್ಕೊಟ್ಟಿದಾರ. ಯಾರು ವಾಚ್ ಮಾಡೋದು? ಹೂ ಇಸ್ ದ ಸೂಪರ್ವೈಸರ್, ಹೂ ಇಸ್ ದ ಕಾಂಟ್ರಾಕ್ಟರ್? ನಮ್ಗೇನಾದ್ರು ಗೊತ್ತಿಲ್ಲ? ಒಂದು ಕೌನ್ಸಿಲರ್ ಹೋಗಿ ಅವ್ರ ವಾರ್ಡ್ನಲ್ಲಿ ಯಾರೋ ಕೇಳ್ತಾರೆ ಫ್ಯಾಮಿಲಿ ಮೆಂಬರ್, ಸರ್ ಏನ್ ಸರ್ ನೀವು ಕೌನ್ಸಿಲರ್ ನಮ್ಮ ಮನೆ ಮುಂದೆ ಅಲ್ಲ ಹಾಕೊಂಡು ಹೋಗ್ತಾರೆ ಅಂದ್ರೆ ಏನ್ ಉತ್ತರ ಕೊಡೋದು ಆ ಕೌನ್ಸಿಲರ್? ಆ ಕೌನ್ಸಿಲರ್ ಏನ್ ಉತ್ತರ? ನಾವು ಜನ ನಮಸ್ಕಾರ ಹೇಳಿ ಗುಲಾಮ್ ಸಲೀಟ್ ಹೇಳಿ ಗೆದ್ದು ಬಂದಿರೋರು, ಎಕ್ಸಿಕ್ಯೂಟಿವ್ ಬಂದಿಲ್ಲ. ಅವ್ರಕ್ಕ ಅಮ್ಮ ಅವ್ರಿಗೂ ಅಲ್ಲ ಫ್ಯಾಮಿಲಿ ಮೆಂಬರ್ಗೂ ಕೌನ್ಸಿಲರ್ ಏನ್ ಉತ್ತರ ಕೊಡ್ತಾರೆ ಅದೇ ಹೇಳಿ ಸರ್. ಇಲ್ಲ, ಇಲ್ಲಿ ಈ ಹಿಂದೆ ಈ ತರ ಸಮಸ್ಯೆಗಳು ಇತ್ತು ಅಥವಾ ಬಂದಿರಬಹುದು ಸರ್. ಬಟ್ ಈ ವಿಚಾರದಲ್ಲಿ ಏನಾಗುತ್ತೆ ಸರ್, ಈ ಹೊಸ SDD ಮಾದರಿಯಲ್ಲೇ ನಾವು ಅನುಮೋದನೆ ಕೊಡ್ತಾ ಇಲ್ಲ ಸರ್. ಫಸ್ಟ್ ಅವರು ಓಪನ್ ಟ್ರೆಂಚ್ ಮಾದರಿಯಲ್ಲಿ ಕೇಳಿದ್ರು ಸರ್, ಅದನ್ನ ನಾವು ರಿಜೆಕ್ಟ್ ಮಾಡಿದ್ವಿ. ರಿಜೆಕ್ಟ್ ಮಾಡಿ ಕಾಪಿ ಕೊಟ್ಟಿದ್ಮೇಲೆ ನಾವು ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಬಡ್ಜೆಟ್ ಸಬ್ಜೆಕ್ಟ್ ಬೇರೆ, ನೀವು ಕೊಟ್ಟಿರೋದು ಸಬ್ಜೆಕ್ಟ್. ಈಗ ಬಡ್ಜೆಟ್ ನಲ್ಲಿ ಆದರ್ಶ ಕೊಟ್ಟಿದ್ದೀರಿ. ಬಡ್ಜೆಟ್ ಕೊಟ್ಟಿಲ್ಲ 13 ಸಬ್ಜೆಕ್ಟ್ ಅಮ್ಮ, 13 ಸಬ್ಜೆಕ್ಟ್ ಎಲ್ರಿಗೂ ಚಾನ್ಸ್ ಕೊಡ್ಬೇಕು ಸರ್. ಎಲ್ರಿಗೂ ಚಾನ್ಸ್ ಆಯ್ತು. ಅಜೆಂಟ್ ಆದ್ಮೇಲೆ ನಾವು ಮಾತಾಡ್ಬೇಕು ಬೇಡವ? ಅಲ್ಲಿ ಎಷ್ಟೋ ಪ್ರಾಬ್ಲಮ್ ಇದೆ, ಅದೆಲ್ಲ ಮಾತಾಡ್ಬೇಕು. ನಮ್ಗೆ ನಾನು ಮಾತಾಡಿದ ಮೇಲೆ ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ಅವಕಾಶ ಕೊಡ್ಬೇಕಂದ್ರೆ ನಾನು ಮಾತಾಡ್ಕೊಂಡ್ರೆ ನಾನು ಒಬ್ಬನೇ ಮಾತಾಡ್ಬೇಕು ಅವಶ್ಯಕತೆ ಇಲ್ಲ. ಈಗ ತಾವು
minutes ಮಾತಾಡಿದ್ರೆ The council- ಬೇರೆಯವ್ರಿಗೆ ಹೇಗೆ ಸರ್ ಈ ಚಾರ್ಜ್ ಮಾಡೋದು? ಅಧ್ಯಕ್ಷ ಮೀಟಿಂಗ್ ಮಾಡೋದಕ್ಕೆಲ್ಲ ಇಲ್ಲ. ಈ ಬಜೆಟ್ ಮೀಟಿಂಗ್ ನಾಳೆ ಕೂಡ ಮಾಡ್ಬೋದು. ಒಂದು ಯಾಕೆ ವಾರ ಅಧ್ಯಕ್ಷ ಒಂದೇ ಮಾಡ್ಬೋದು. 10 ನಿಮಿಷ ಮಾಡ್ಬೋದು. ಏನ್ ಆಗ್ತಿದೆ? ಈಗ ನೀವು ಕಾಲಮ್ ನಂಬರ್ 11 ನಲ್ಲಿ on dated 12/3/2025 in CMC meeting, income fetching MG market daily footfall sellers action, and in the said action deciding the least bidder and ಕೊಟ್ಟಿದ್ದೀನಿ. ಸರ್ ಆ ಟಾಪಿಕ್ ಎಲ್ಲ ಆಯ್ತು ಸರ್. ಇವತ್ತು ಆಗಿದ ಮೇಲೆ ನಾನು ಮಾತಾಡ್ತೀನಿ. ಸ್ಟಾರ್ಟ್ ಮಾಡಲ್ಲ ಸರ್ ದಯವಿಟ್ಟು. ಅಧ್ಯಕ್ಷರೇ, ಆಗಿದ ಮೇಲೆ ಮಾತಾಡಬೇಕು. ನೀವು ಬಂದಿದ್ದೆ ಲೇಟ್ ಸರ್. ನಾನ್ ಬಂದಿರೋದು- ಟಾಪಿಕ್ಸ್ ಎಲ್ಲ ಆಯ್ತು. ನೀವು ಓದ್ಬಿಟ್ರೆ ನಾನು ಅವ್ರಿಗೆ ಸುಮ್ಮನೆ ಹೋಗ್ಬಿಡ್ಬೇಕಾ ಏನೋ? ಇಲ್ಲ ಸರ್, ನೀವು ಕೇಳಿದ್ದು ಕರೆಕ್ಟ್. ಹಾ. ಸ್ವಲ್ಪ ಟೈಮ್ ನೀವು ಕೊಟ್ಟಿದ್ದ ನೀವು ನಮ್ಮ ನೋಟಿಸ್ ನಲ್ಲಿ ಕೊಟ್ಟಿರೋದು ಇದು ಬಡ್ಜೆಟ್ ಈಗ ಕೊಟ್ಟಿದ್ದ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಟೇಕ್ ಯುವರ್ ಟೈಮ್ ಬಟ್ ಡೋಂಟ್ ಟೇಕ್ ಅದರ್ಸ್ ಟೈಮ್ ಪ್ಲೀಸ್. ಐ ಆಮ್ ಸಾರಿ, ಯುವರ್ ಆನ್ಸರ್ ಶುಡ್ ಬಿ ರೀಸನಬಲ್. ನಾನು ಕೇಳಿದ್ರೆ ನೀವು ಕೊಟ್ಟಿರೋದು ಏನೋ ಫುಟ್ಪಾತ್ನಲ್ಲಿರೋರ್ಗೂ ನಾವು ಆಕ್ಷನ್ ಬಿಡ್ತೀವಿ ಕೊಟ್ಟಿದ್ದೀರಾ ಇಲ್ವಾ? ನೀವೇ ಕೊಟ್ಟಿರೋದು, ನಾವು ಯಾರು ಹೇಳಿಲ್ಲ. ತಮ್ಮ ನೋಟಿಸ್ ತಾವು ಕೊಟ್ಟಿರೋದು. ಕಾಲ ನಂಬರ್ 11 ನೋಡಿ. ಅದೇನ ಉತ್ತರ ಕೊಡಿ. ಅದೇನ ಅದ್ರ ಬಗ್ಗೆ ಉತ್ತರ ಕೊಡಿ. ಆದ್ಮೇಲೆ ಬೇರೆ ಒಬ್ರು ಏನು ಬೇರೆ ಯಾರು ಚಾನ್ಸ್ ಬೇಕಾ ಮಾತಾಡಕ್ಕೆ? ಮಾತಾಡಿ. ಅದಾದ್ಮೇಲೆ ಕೊಟ್ಬಿಡಿ ಸರ್ ಅವ್ರಿಗೆ. ಸರ್ ಈಗ ಐಟಮ್ ವೈಸ್ ಬಿಟ್ಟಿದ್ದೀವಿ ಸರ್. 12/3ಕ್ಕೆ ಅರೇಂಜ್ ಮಾಡಿದ್ದೀವಿ. ಅದೆಲ್ಲ ಓದಿದ್ವಿ. ನೀವು ಆಕ್ಷನ್ ಬಿಡ್ ನಮ್ಮನ್ನ ಕೇಳ್ತೀರಾ, ಅದನ್ನ ನೀವು ಬಿಡ್ತೀರಾ? ಹೌದು, ಬಿಟ್ಟಿದ್ದೀವಿ ಸರ್. ಬಿಟ್ಟಿಲ್ವಾ? ಈಸ್ ಇಟ್ ನಾಟ್ ಕಂಟೆಂಪ್ಟ್ ಆಫ್ ದ ಕೋರ್ಟ್? ನಿಮ್ಮ ಲೀಗಲ್ ಮುನ್ಸಿಪಾಲಿಟಿ ಇದ್ದಾರೋ, ಲೀಗಲ್ ಅಡ್ಮಿನಿಸ್ಟ್ರೇಷನ್ ಇದ್ದಾರೋ, ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಆಗಿದ್ದಾರೋ, ಅಧ್ಯಕ್ಷರಿಗೆ ಗೊತ್ತಾಗ್ಲಿ. ಅಧ್ಯಕ್ಷರಿಗೆ ಎಲ್ಲ ಗೊತ್ತಿದ್ರು ಕೆಲವು ವಿಷಯ ಗೊತ್ತಿಲ್ಲ ಅಂದ್ರೆ ಕೌನ್ಸಿಲ್ ಬಾಡಿನಲ್ಲಿ ಎಕ್ಸ್ಪ್ಲೇನ್ ಮಾಡೋದು ನನ್ನ ಡ್ಯೂಟಿ, ನನ್ನ ಕಲ್ತೀವ. ಅದಕ್ಕೆ ಜನ ನಾನು ಓಟ್ ಕೊಟ್ಟಿರೋದು. ಇಟ್ ಇಸ್ ನಾಟ್ ಕಂಟೆಂಪ್ಟ್ ಆಫ್ ದ ಕೋರ್ಟ್. ವಾರ್ಷಿಕ ಹರಾಜು ಸರ್. ಪ್ರತಿ ಅದು ನಗರಸಭೆಗೆ ಆದಾಯ ಬರ್ತಕ್ಕಂಥ ಆದಾಯ ಬರ್ತದೆ. ಮುನ್ಸಿಪಾಲಿಟಿ ಸೇರ್ ಮಾಡ್ಬಿಟ್ರಾ ಸರ್? ನೆಲಬಾಡಿಗೆ ಸರ್, ನಾವು ಹೇಳ್ತಾ ಇರೋದು ನೆಲಬಾಡಿಗೆ. ಹೌದು. ಹೈಕೋರ್ಟ್ ಏನ್ ಹೇಳಿದೆ? ಡಬಲ್ ಬೆಂಚ್ ಎಂಟಿ ಮಾರ್ಕೆಟ್ ಮೇಲೆ ಹೈಕೋರ್ಟ್ ಏನಿದ್ರೆ ನಿಮ್ಮ ಲೀಗಲ್ ಅಡ್ವೈಸರ್ ಅಲ್ಲಿ ಇದ್ದಾರೋ, ತಿಂಗಳು ಸಂಬಳ ಕೊಡ್ತಾ ಇದ್ದಾರೋ, ತಿಂಗಳು ಅವರು ಲೀಗಲ್ ಒಪಿನಿಯನ್ ಕೇಳಿದ್ರೆ ಕೇಳೆ, ಅಧ್ಯಕ್ಷ ಕೇಳಮ್ಮ. ಅದು ಇದ್ದಾರಿಲ್ವಾ ಲೀಗಲ್ ಅಡ್ವೈಸರ್? ಈಸ್ ಇಟ್ ನಾಟ್ ಕಂಟೆಂಪ್ಟ್ ಆಫ್ ದ ಕೋರ್ಟ್? ಕಂಟೆಂಪ್ಟ್ ಆಫ್ ದ ಕೋರ್ಟ್ ಬಂದ್ರೆ ಎಲ್ಲ ಕೌನ್ಸಿಲ್ ಮೆಂಬರ್ಸ್ ಮೇಲೆ ಬರುತ್ತೆ. ಅದು ನಮ್ಮ ಮೇಲೆ ಬರಬಾರ್ದು. ನಾನು ಮಾತಾಡೋದು ನಿಮ್ಗೆ ಕೆಪಾಸಿಟಿ ಇದೆ, ನೀವು ಸೇವ್ ಮಾಡ್ಕೊಳ್ತೀರಿ. ನನ್ಗೆ ಅಷ್ಟು ಕೆಪಾಸಿಟಿ ಇಲ್ಲ. ಕೋರ್ಟ್ ನೋಟಿಸ್ ಬಂದು ಇದು ಕಂಟೆಂಪ್ಟ್ ಮಾಕ್ರಿ ನಾನು ಹೇಳೋದು. ಇದು ಉತ್ತರ ಕೊಡ್ಬೇಕು. ಕಮಿಷನರ್ ಅವರೇ ಅಧ್ಯಕ್ಷರಿಗೆ ಹೇಳಿ ನಿಮ್ಮ ಲೀಗಲ್ ಅಡ್ವೈಸರ್ ಕರೆಕ್ಟಾ ಇಲ್ವಾ ಒಂದೇ ಮಾತು ಹೇಳ್ಬಿಟ್ರೆ ನಾನು ಸೈಲೆನ್ಸ್ ಹಾಕೊಟ್ಕೊಂಡ್ರೆ ಉಳಿದಿರೋದು ಮಾತಾಡ. ಈಸ್ ಇಟ್ ರೈಟ್ ಆರ್ ರಾಂಗ್? ಎಲ್ಲದಕ್ಕೂ ನಾನು ವಿಚಾರಣೆ ಏನಿಗೆ ರೈಟ್. ಇದು ಕೋರ್ಟ್ ಮ್ಯಾಟರ್. ಐ ಕೆನಾಟ್ ಜಸ್ಟ್ ಕೀಪಿಂಗ್ ಸೈಲೆನ್ಸ್. ಆಲ್ರೆಡಿ ಕೊಟ್ಟಿದ್ರೆ ನೀವು ಕೊಟ್ಟುಬಿಟ್ಟು ಮಾಡ್ಬಿಡ್ತೀನಿ. ಕ್ವಶನ್ ಆನ್ಸರ್ ಕೊಟ್ಬಿಟ್ಟು ಆಮೇಲೆ ಬರೀ ಹೇಳ್ತೀರಾ? ಕ್ವಶನ್ ಕೊಟ್ಟಿದ್ರಿ, ಉತ್ತರ ಯಾರು ಕೊಡ್ಬೇಕೋ ನಾವು ಬರಿಬೇಕು. ಆಯ್ತು ಸರ್, ನೀವು ಕೇಳುವ ಕ್ವಶನ್ಗೆ ಡೆಫಿನೆಟ್ಲಿ ನಾವು ಆನ್ಸರ್ ಮಾಡ್ತೀವಿ. ನೀವು ಬೇರೆಯವರು ಯಾರಿಗೂ ಚಾನ್ಸ್ ಕೊಡ್ತೀವಿ. ಅವ್ರು ಮಾತಾಡಲಿ ಸರ್, ನಿಮ್ಗೆ ಕೊಡ್ತೀನಿ, ಕೊಡ್ತೀನಿ ಮಾಡ್ಬಿಟ್ಟು ದಯವಿಟ್ಟು ಇನ್ನೂ ಒಬ್ಬರಿಗೆ ಚಾನ್ಸ್ ಕೊಡಿ. ಯಾವಾಗ ಇಷ್ಟು ಮಾತಾಡಿದ್ರೆ ನಾನು ಕೇಳಿದ್ದು ಇದು ರೈಟ್ ರಾಂಗ ಯಾರು ಕೇಳಬೇಕು? ಲೀಗಲ್ ಅಡ್ವೈಸರ್, ಮುನ್ಸಿಪಾಲಿಟಿ ಲೀಗಲ್ ಅಡ್ವೈಸರ್, ಪಬ್ಲಿಕ್ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಸ್ಯಾಲರಿ ಕೊಡ್ತಾ ಇದ್ದೀರಿ. ಅವ್ರ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ಅನುಗ್ರಹ ಕೊಡ್ತೀನಿ ಸರ್. ನಾನು ಇಲ್ಲ, ಅದು ಡಿಸ್ಕಸ್ ಮಾಡಿಲ್ಲ ಅಂದ್ರೆ ನೀವು ಪ್ರಿಂಟ್ ಮಾಡಿದ್ದೀರಾ? ಹೌ ಕ್ಯಾನ್ ಯು ಇಗ್ನೋರ್ ದ ಡಬಲ್ ಬೆಂಚ್ ಹೈಕೋರ್ಟ್? ಲೆಟ್ ದ ಲೀಗಲ್ ಅಡ್ವೈಸರ್ ಟೆಲ್ ದಿಸ್. ಯು ಆರ್ ಎ ಮುನ್ಸಿಪಾಲಿಟಿ ಲೀಗಲ್ ಅಡ್ವೈಸರ್. ಇಸ್ ಇಟ್ ಸೋ ಈಸಿ ಮ್ಯಾಟರ್? ಯು ಆರ್ ಚಾಲೆಂಜ್ ಹೈಕೋರ್ಟ್. ಅದಕ್ಕೆ ನಾವು ಒತ್ತಿಗೆ ಕೊಡಬೇಕು. ಅದು ಉತ್ತರ ಕೊಡಿ. ಇದು ರೈಟ್ ಆರ್ ರಾಂಗ್ ಅಷ್ಟೇ ನಾನು ಕೇಳೋದು. Good morning to all chairpersons and the members of the honor. My learned friend
No, learned counselor. learned counselor. I am not your friend. I am in court. ಅಲ್ಲ ಅಲ್ಲ ನಮ್ಗೆ ಕೋರ್ಟಲ್ಲಿ ಇದೆ ಸರ್, ಕೋರ್ಟಲ್ಲಿ ಹೇಳುವಾಗ ಹಂಗೆ ನಮಗೆ ನಾನು ಈಗ ಲಾಯರ್ ಬಂದಿಲ್ಲ, ಕೌನ್ಸಿಲರ್ ಆಗಿ ಬಂದಿರೋದು. ನಮ್ಮ ಕೌನ್ಸಿಲರ್ ಸಾಹೇಬರಿಗೆ ಅವ್ರ ಪ್ರಶ್ನೆಗೆ ಉತ್ತರ. ಈಗ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯ ತಮಗೂ ಗೊತ್ತು. ಸಮ್ ಆಫ್ ದಿ ಕೇಸಸ್ ಆರ್ ಸ್ಟಿಲ್ ಪೆಂಡಿಂಗ್. ಈಗ ಒಂದು ಸಪರೇಟ್ ಪರಿಹಾರ ನೋಡಿ ನಮಗೆ ಕಾರ್ಪೊರೇಷನ್ಗೆ ನಡೆಸಲಿಕ್ಕೆ ಒಂದು ಇನ್ಕಮ್ ಬರಲಿಕ್ಕೆ ಒಂದು ವಯಾಮಿಡಿಯ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಮಳಿಗೆಗಳ ಒಳಗಡೆ ಸ್ವಲ್ಪ ಇನ್ಕಮ್ನ ರೈಸ್ ಮಾಡಿ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅದಲ್ಲದೆ ಕೋರ್ಟ್ ಮಾತ್ರ ಆದೇಶ ಆಗಿದೆ, ನೀವು ಕಂಪಲ್ಸರಿ ಆಗಿ ಆಕ್ಷನ್ ಮಾಡಬೇಕು ಅಂತ. ಡ್ಯೂ ಟು ಅವಾಗೇನೋ ಕೋವಿಡ್ ಪ್ರೊಸೆಸ್ ಬಂದಾಗ ಇಟ್ ಹ್ಯಾಸ್ ಬಿನ್ ಡ್ರಾಪ್ಡ್ ಔಟ್. ಫರ್ದರ್ ಏನ್ ಮಾಡಬೇಕು ಅಂತ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಇನಿಷಿಯೇಟ್ ಮಾಡಿಕೊಂಡು ಮಾಡಬಹುದು ಸರ್. ಪ್ಲೀಸ್ ಮಾಡಿದ್ರ ಮಾಡಬಹುದು, ಅವ್ರಿಗೆ ಬಿಟ್ಟಿದ್ದು. ಹಂಗಿದ್ರೆ ಈಗ ಮಾಡಿರೋದು ತಪ್ಪಲ್ಲ. ಅಲ್ಲ ತಪ್ಪು ಅಂತಲ್ಲ, ನಮ್ಗೆ ಏನಾದ್ರು ಇನ್ಕಮ್ ಬೇಕಲ್ಲ ಇನ್ಸ್ಟಿಟ್ಯೂಷನ್, ಅದನ್ನ ಯಾರನ್ನು ಚಾಲೆಂಜ್ ಮಾಡ್ತಾ ಇಲ್ಲ. ಒಂದು ಎರಡನೇದು ನಮ್ಗೆ ಸಂಸ್ಥೆಗೆ ಇನ್ಸ್ಟಿಟ್ಯೂಷನ್ ಬೇಕು, PKS ಇದ್ದಾರೆ ನಿಮಗೆ ಅದನ್ನೆಲ್ಲ ಬರೋದಿಲ್ಲ. ಪಾಯಿಂಟ್ ರೈಟ್ಲಿ ರೈಸ್ ದಿ ಕ್ವಶನ್. ಮುನ್ಸಿಪಾಲಿಟಿ ಇನ್ಕಮ್ ಬರೋದು ನಾನು ಏನು ತಡೆ ಇಟ್ಟಿಲ್ಲ. ಈ ಆಪ್ಷನ್ ಈವನ್ ಫುಟ್ಪಾತ್ MG ಮಾರ್ಕೆಟ್ ಅಲ್ಲಿ ಏನ್ ಫುಟ್ಪಾತ್ ಅಲೋಡ್ ಅಲ್ಲ ಅಷ್ಟೇ ಏನು ಈಗ ಇನ್ಕಮ್ ಬೇಕು ಅವ್ರಿಗೆ. ಈಗ ಟಿಲ್ ಅದು ಅಧ್ಯಕ್ಷ ಗೊತ್ತಿಲ್ಲ ಬಿಡಿ, ಇನ್ಕಮ್ ಬೇಕಾ ಬೇಕಿಲ್ಲ ನಮಗೂ ಗೊತ್ತಿದೆ. ಅಲ್ಲ ನಾನ್ ಕೇಳೋದು ಲೀಗಲ್ ಆಗಿ ಸರ್. ಈಗ ಟಿಲ್ ಸಮ್ ಕೇಸಸ್ ಆರ್ ಪೆಂಡಿಂಗ್ ಇನ್ ಹೈಕೋರ್ಟ್. ಯು ಆಲ್ಸೋ ವೆಲ್ ಅವೇರ್. ಅಲ್ಲ therefore they are not unable to proceed in overall, only yearly basis which are not attached to the court cases they are proceeding, sir. ಅದಕ್ಕೆ ಅಧ್ಯಕ್ಷ not entirely, sir. They have the right to do it. Even if anybody is initiated anything contrary to the court order, they will have to face it. ಅಧ್ಯಕ್ಷರೇ, ಈಗ ಕೇಳಿದ್ರ ಏನ್ ಹೇಳ್ತಾರೋ, ಎನಿಥಿಂಗ್ ಗೋಸ್ ಯು ಹ್ಯಾವ್ ಟು ಫೇಸ್ ಇಟ್ ಅಂತಾರೆ. ಯು ಹ್ಯಾವ್ ಟು ಫೇಸ್ ಇಟ್ ಅಂತಾರೆ. ಹಂಗಿದ್ರೆ ನೀವು ಮಾಡಿರೋದು ಸರಿ ಇಲ್ಲ. ಯು ಹ್ಯಾವ್ ಟು ಫೇಸ್ ಇಟ್. ಇದು ಒನ್ಲಿ ಫಾರ್ ಇನ್ಕಮ್ ಇಲ್ಲ, ಇದು ನಾಟ್ ಫಾರ್ ಇನ್ಕಮ್. ಅದು ಬಂದ್ಬಿಟ್ಟು ಸಗಣಿ ಕಸ ಡೈಲಿ ಹೋಗೋದು ಬೇಸಿಸ್ ಮೇಂಟೆನೆನ್ಸ್ ಇದೆ. ಅದಿಲ್ಲ ಅಂದ್ರೆ ಅಲ್ಲಿ ಮೂಳೆ ತುಂಬೋಗುತ್ತೆ, ಸಗಣಿ ತುಂಬೋಗುತ್ತೆ, ಆಮೇಲೆ ನೀರುಗಳು ಅದು ಯಾವ್ದಾವ್ದು ಇದೆಯೋ ಅದು ವೇಸ್ಟ್ ಮ್ಯಾನೇಜ್ಮೆಂಟ್. ಅದು ಮ್ಯಾನೇಜ್ಮೆಂಟ್ ಮಾಡಕ್ಕೆ ವರ್ಷ ಬಿಡ್ಬೇಕಂತ ಪರ್ಮನೆಂಟ್ ಇಲ್ಲ. ಅದು ಎವ್ರಿ ಇಯರ್ಸ್ ಅದನ್ನ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಇದು ಟೆಂಡರ್. ಓನ್ಲಿ ಇನ್ಕಮ್ ಅಲ್ಲಿ ಅಂತಾರೆ, ಇನ್ಕಮ್ ಮಾಡ್ತಾ ಇಲ್ಲ. ಮೇಂಟೆನೆನ್ಸ್ ಕೇಳಿದೆನಾ ಮೇಂಟೈನ್ ಮಾಡ್ತೀರಾ ಇನ್ಕಮ್? ನಾ ಏನಾದ್ರು ಕೇಳಿದೆನಾ ಅಣ್ಣ? ಅದು ಟೆಂಡರ್ ಬಿಟ್ಟಿರೋದು ಮೂಳೆ, ಸಗಣಿ, ಆಮೇಲೆ ಬಸ್ ಕಂಟ್ರೋಲ್. ಅಲ್ಲ ನೀವು ಸರಿಯಾಗಿ ಓದ್ರಿ. ಅದೇ ಸರ್ ಮಾರ್ಕೆಟ್ ಡೈಲಿ ಫುಟ್ಪಾತ್ ಹೇಳಿದ್ದಾರೆ. ಫುಟ್ಪಾತ್ ನಲ್ಲಿ ಕಚ್ಚ ಇಲ್ಲ ಸರ್. ಮೂಲೆ, ಸಗಣಿ, ಆ ಡೀಟೇಲ್ಸ್ ಕೊಡಿ ಸರ್. ಸಗಣಿ, ಆಮೇಲೆ ಫುಟ್ಪಾತ್ ಅಂಗಡಿ ಇಲ್ಲ, ಶಾಪೇ ಇಲ್ಲ. ಅದು ನೋ ಶಾಪ್ ಔಟ್ಸೈಡ್ ಮಾತ್ರ ಕಸ, ಚರಂಡಿ ನೀರು ಇದೇ ಬಿಟ್ಟಿರೋದು. ಪರ್ಮಿಷನ್ ತಗೊಂಡೇ ಹೇಳ್ತಾರೆ. ಇಲ್ಲ ಮೇಡಮ್ ಪರ್ಮಿಷನ್ ತಗೊಂಡೇ ಹೇಳ್ತಾ ಇದ್ದೀನಿ. ಕಮಿಷನರ್ ಅವರೇ, ಎಕ್ಸಿಕ್ಯೂಟಿವ್ ಆಫೀಸರ್, ಫುಟ್ಪಾತ್ ಸೆಲ್ಲರ್ ಅಂದ್ರೆ ಏನು? ಫುಟ್ಪಾತ್ ಸೆಲ್ಲರ್ ನೀವು ಕೊಟ್ಟಿರೋದು, ನೀವು ಉತ್ತರ ಕೊಡೋದಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೋ ಸುಮ್ಮನೆ ಕೂತ್ಕೊಂಡಿದ್ರಿ. ತಾವು ಎಕ್ಸಿಕ್ಯೂಟಿವ್ ಪರ್ಸನ್. ಫುಟ್ಪಾತ್ ಸೆಲ್ಲರ್ ಅಂದ್ರೆ ಏನು ಸರ್? ಬೀದಿ ಬದಿ ವ್ಯಾಪಾರಿಗಳಂತ. ಅದೇ ಕೇಳೋದು. ಬೀದಿನಲ್ಲಿ ಇರೋ ವ್ಯಾಪಾರಿ MG ಮಾರ್ಕೆಟ್ ಒಳಗಡೆ ಇರೋರ್ಗೂ ನೀವು ಆಕ್ಷನ್ ಬಿಡ್ತೀರಿ, ಆ ಅಂಗಡಿಗಳಿಗೆ ಯಾಕೆ ಆಕ್ಷನ್ ಬಿಟ್ಟಿಲ್ಲ? ಸರಿನಾ? ಅದರಲ್ಲಿ ಇನ್ಕಮ್ ಜಾಸ್ತಿ ಬರುತ್ತೆ. ಹೌದು ಸರ್, ಈ ಪ್ರಾಸೆಸ್ ಅಲ್ಲಿ ಇದೆ ಸರ್. ಅದು ನಾನು ಮಾಡ್ತೀವಿ ಸರ್. ಅದು ಎರಡನೇ ವಿಚಾರ ಏನಿದೆ ಸರ್, ಅದೇ ನನ್ನ ಅಬ್ಜೆಕ್ಷನ್ ಅದರಲ್ಲಿ ಬರ್ಕೊಳ್ಳಿ. When matter is lying in the High Court, this council have power or empower that left to all my councillors. Yes, sir. Among one of the councillors, I am objecting this should not. We will write it down. ಕೌನ್ಸಿಲರ್ ಬಿನಾಮಿ ಹೆಸರ್ಲ ತಗೊಂಡಿದ್ದಾರೆ. ಕೌನ್ಸಿಲರ್ ಇದ್ದಾರೆ, ಅವ್ರ ಮಿಸಸ್ ಕೌನ್ಸಿಲರ್. ಆ ತರ ಯಾವ್ದಾದ್ರು ತಮ್ಮ ಗಮನದಲ್ಲಿ ಇಲ್ವಾ? ಡೈರೆಕ್ಟ್ ಹೇಳ್ತೀನಿ. ಅವ್ರ ಮಿಸಸ್ ಕೌನ್ಸಿಲರ್, ಅವ್ರ ಬಿನಾಮಿ ಹೆಸರು ಅವ್ರ ಹಸ್ಬೆಂಡ್ ತಗೊಂಡಿದ್ದಾರೆ. ಮುನ್ನ ಒಂದು ಅಲ್ಲ, ಸ್ಟೇಷನರಿ ಅವರೇ ಸಪ್ಲೈ ಮಾಡ್ತಾರೆ.
ಈ ಮುನ್ಸಿಪಾಲಿಟಿ 4 ಜನ ತರ ಇರೋದು ಪಬ್ಲಿಕ್ ಎಷ್ಟು ಟೆಂಡರ್ ಬಿಡೋದು ನೀವು? ಸರ್ ಈಗ ಆತರ 1 ಲಕ್ಷ ಮೇಲೆ ಇರೋದು ಟೆಂಡರ್ ಬಿಡ್ಬೇಕಾ? ಇಲ್ಲ ಎಷ್ಟು ಟೆಂಡರ್ ಬಿಡೋದು? ಸರ್ ಈಗ ಒಂದು ಕೋಡಿ ಎಷ್ಟು ಸರ್ ಟೆಂಡರ್ ಬಿಡೋದಕ್ಕೆ? ಸರ್ ಒಂದು ಬಾರಿ 2.5 ಲಕ್ಷ ಅವ್ರಿಗೆ ಹಂಗೆ ಕೊಟ್ಟಿದ್ದೀವಿ. ಆತರ ಬರಲ್ಲ ಸರ್, ಟೆಂಡರ್ ಬಿಡ್ಬೇಕಿಲ್ವಾ? ಅಲ್ಲ ಸರ್ ಈಗ ಕರೆಕ್ಟ್ ಕೊಡೋದಕ್ಕೆ ಬರಲ್ಲ, ಟೆಂಡರ್ ಹೆಂಗೆ ಬಿಡು? ಒಂದು ಬಾರಿ ಅವರೇ ಹೆಂಗೆ ತಗೊಂಡಿದ್ದಾರೆ 3 ಸಾರಿ ಅವರೇ ತಗೊಂಡಿದ್ದಾರೆ. ಅದನ್ನ ಲಿಖಿತವಾಗಿ ಕೊಡಿ ಸರ್. ತಾವೇನು ಏನ್ ಕೊಡೋದು ಕೊಟ್ರಿ ಏನೇ ಪ್ರಯೋಜನ ಇಲ್ಲ, ಮುನ್ಸಿಪಾಲಿಟಿ ಏನೇ ಪ್ರಯೋಜನ ಇಲ್ಲ ಸರ್. ಈಗ ನಾವು ಎಷ್ಟೇ ಕೊಟ್ಟಿದ್ವಿ ಎಷ್ಟೇ ಆನ್ಸರ್ ಕೊಡೋದಿಲ್ಲ ಸರ್. ಒಂದು ನಿಮಿಷ ಹಂಗ ಹೇಳೋದು ದಯವಿಟ್ಟು ನಾನು ಕೇಳಿದ್ರೆ ಒಂದು ಕೌನ್ಸಿಲರ್ ಸರ್ ದಯವಿಟ್ಟು ಹೆಸರು ಹೇಳಿ ಸರ್. ನಂದ ಕೌನ್ಸಿಲರ್ ಯಾರು? ಗೌತಮ್ ನಗರ್ ಕೌನ್ಸಿಲರ್, ಅವ್ರ ಹಸ್ಬೆಂಡ್ ತಂದೆ ತಗೊಂಡಿದ್ದಾರೆ. ಯಾಕೆ ಕೊಟ್ಟಿದ್ದೀವಿ ನೀವು? ಅವ್ರ ಹೆಸರಲ್ಲಿ ನಾವು ಯಾರು ವಿನೋದ್ ಹೆಸರಲ್ಲ, ಬಿನಾಮಿ ಸರ್ ಇರಲ್ಲ. ಬಿನಾಮಿ ನಾವು ರೂಲ್ಸ್ ನ ಫಾಲೋ ಮಾಡಿ. ಹೌದು ಸರ್, ಬಿನಾಮಿ ಇಲ್ಲ. ಅವ್ರ ನಂದಾಗ ಒಬ್ಬರೇ ಇರೋದಾ? ನಮ್ಗೆ ಇನ್ನೂ ಆನ್ಸರ್ ಕೊಟ್ಟಿಲ್ಲ, ನಾನು ಮಾತಾಡ್ಬೇಕು. ಅಧ್ಯಕ್ಷರೇ, ಏನಿದೆ ಕಾನೂನು ಪ್ರಕಾರ ಯಾರು ಟೆಂಡರ್ ಎತ್ತಿದ್ದಾರೆ ಅವ್ರದ್ದು ಡೀಟೇಲ್ಸ್ ಇದೆ. ಅನ್ನೆಸೆಸಿಟಿ ಇಲ್ಲೇ ಇದ್ರೆ ನನ್ನ ಹೆಸರು ಯೂಸ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇವ್ರಿಗೆ ಏನಾದರೂ ಪರ್ಸನಲ್ ವೆಂಜನ್ಸ್ ನನ್ನ ಮೇಲೆ ಇದ್ರೆ ಈ ಕೌನ್ಸಿಲ್ ಮೀಟಿಂಗ್ ಆಗುವಾಗ ನನ್ನ ಅಟ್ಯಾಕ್ ಮಾಡಬಾರ್ದು. ಇವ್ರಿಗೇನಾದ್ರು ಪರ್ಸನಲ್ ಆಗಿ ನನ್ನ ಮೇಲೆ ಇದ್ರೆ ಈ ಆಫೀಸ್ ನ ಈ ರೂಮ್ ನ ಬಿಟ್ಟು ಹೊರಗೆ ಬಂದು ಮಾತಾಡ್ಲಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ದಯವಿಟ್ಟು ಇಲ್ಲ, ದಯವಿಟ್ಟು ನಾನು ಅಟ್ಯಾಕ್ ಮಾಡಿಲ್ಲ. ಅಟ್ಯಾಕ್ ಏನು? ಅಟ್ಯಾಕ್ ಏನು ಹೇಳಿ? ಆನ್ಸರ್ ಹೇಳಿ. ಅಟ್ಯಾಕ್ ಹೇಳಿ. When I am talking here, nobody should interfere. I am asking you, as a president, you are a lady president. Even give us the time to talk. Yeah, definitely. Yeah, then when they're using my name unnecessarily, it's my time to answer, no? Yeah, definitely. Then let them prove that we did the tender. ನಾನು ಟೆಂಡರ್ எடுத்துக்கொண்டு ப்ரூவ் ஆனாக்க அவங்க டீடைல்ஸோட பேசணும். இன்னொருத்தர் பினாமினிட்டி என் பேரை யூஸ் பண்ணாக்க நான் சும்மா இருக்க மாட்டேன். ಸುಮಾರು ಕುಮಾರ್ನ ಏನ್ ಮೇಡಮ್ ಏನಾರ ಗಲಾಟೆ ಮಾಡ್ತಾರ? ನಾನು ಪೊಲೀಸಿನ ಕಂಪ್ಲೇಂಟ್ ಮಾಡ್ಬೇಕು. ನಾನು நீங்க அப்ப மெர்சிக்கிறீங்களா? இதுல வந்து மெர்சிக்கிறீங்களா? ಎಲ್ಲ ಪ್ರೆಸ್ ಅವ್ರ ಇದ್ದಾರೆ, ದಯವಿಟ್ಟು ಪ್ರೆಸ್ ಅವ್ರು ಕೇಳ್ಬೇಕು. ಇಲ್ಲ ಮೇಡಮ್, ಒಂದ್ ನಿಮಿಷ. ಪ್ರೆಸ್ ಅವ್ರು ಇದ್ದಾರೆ, ಲಾಯರ್ ಇದ್ದಾರೆ, ಬೈತಾರೆ, ಬಿಡ್ಬೇಕು. ನಾವು ಆನ್ಸರ್ ಕೇಳೋದು ಕಂಪ್ಸೀರೆ. ನೀ ಆನ್ಸರ್ ಕೊಡ್ಬೇಕಂದ್ರೆ ಅವ್ರ ಹತ್ರ ಕೊಡ್ಬೇಕು. ನಾನು ಮೇಡಮ್ ಲೈಸೆನ್ಸ್ ಒಂದ್ ನಿಮಿಷ. ಅಟ್ಯಾಕ್ ವಾರ್ನಿಂಗ್ ಕೊಡ್ತದೆ ಎಲ್ಲ ನಮ್ಗಿட்ட ಇಲ್ಲ. ನಾನು ವಾರ್ನಿಂಗ್ ಇನ್ನಮ್ಮ ಅಟ್ಯಾಕ್ ಕೊಡ್ತದೆ. ಕೌನ್ಸಿಲ್ ಹಸ್ಬೆಂಡ್ ಅವ್ರ ವಾರ್ಡ್ ನಂಬರ್ 31 அந்த எஸ் அவன் பேர்ல இருக்குது. நான் ப்ரூவ் பண்றேன். ரெண்டு பேரும் மா அப்படி இல்ல, பேச விடுங்க. நீ பேசுங்க. ஒரு நிமிஷம் பேசுங்க. பேசுங்க. ஒரு நிமிஷம் பேசுங்க. கேளுங்க, நீங்க क्वेश्चन கேளுங்க, நான் ஆன்சர் சொல்றோம். பட் மைண்ட் யுவர் வேர்ட்ஸ். அது பேசும்போது என்ன கேக்குறோம், என்ன பேசுறோம், அது மைண்ட் பண்ணி. ஒருத்தர் என்ன பத்தி பேசும்போது எனக்கு ரைட் சிஸ்டம் அதை ரிப்ளை பண்ணதுக்கு ரைட்மா. நான் என்ன சொன்னேன், கவுன்சிலர் பேர்ல ஒன்று சொல்லிக்கிறேன். இல்லையா அதுக்கு ஆன்சர் கொடுக்கணும், நீங்க தான் கொடுக்கணும். இல்ல கவுன்சிலர் சொல்றாரு, மஞ்சி சொல்றாரு, இல்லன்றாரு, இருக்குதோ இல்லையோ நான் ப்ரூவ் பண்றேன். நான் ப்ரூவ் பண்றேன். நான் ப்ரூவ் பண்றேன். நாளைக்கு நான் ப்ரூவ் பண்ணி காட்டுறேன். லைட் தான் ப்ரூவ் பண்றேன், இதுதான் ப்ரூவ் பண்றேன், எல்லாம் ப்ரூவ் பண்றேன். நான் கேட்கறது ஆன்சர் அவ்வளவுதான். இப்போ நான் வந்து முன்னாடி வந்து ಪ್ರೆಸಿಡೆಂಟ್ ಅಮ್ಮ ಸರ್, ಈಗ ತಾವೇನು ಆರೋಪಿಸಿದ್ರಲ್ಲ ಸರ್, ಆ ವಿಚಾರವಾಗಿ ನಮ್ಮ ಹಂತದಲ್ಲಿ ಅದನ್ನ ಒಂದು ತನಿಖೆ ಮಾಡಿ ಅಧ್ಯಕ್ಷರಿಗೆ ವರದಿ ಕೊಡ್ತೀವಿ ಸರ್ ಇದ್ರ ಬಗ್ಗೆ. ಸರ್ ಈಗ இன்னொரு நிமிஷம். நான் இந்த அம்மா மேல என்னோட வெக்ஸ் இல்லை. என்ன வெக்ஸ்ன்னு எனக்கு தெரியல, அதுதான் சொல்லி வெக்ஸ் இருக்கு. அட்டாக் பயமாகுது. நீ சொல்றத பார்த்தா நீங்க அட்டாக் எனக்கு பயமாகுது. அட்டாக்னா என்ன?
அட்டாக்குனா என்ன வந்து ரெண்டா பண்ணீங்கன்னா அதுதான் அட்டாக்கு. அட்டாக்குன்னா ஆன்சர் பேசல. அட்டாக்னா என்ன? ஒருத்த போயிட்டு அட்டாக் பண்ணாதான் அட்டாக்கு. அட்டாக்கே ಮಾಡಿಲ್ಲ. அங்கெல்லாம் மாತಾಡೋದು சரியிಲ್ಲம்மா. நான் பேசுறது விஷயம் நீங்க ஆன்சர் கொடுக்கல. நான் அதுக்கு மேல ஆக்ஷன் தான். உங்ககிட்ட பக்கா டீடைல்ஸ் இல்லாம ஒருத்தர் பேப்பர் யூஸ் பண்ணது தப்பு. டாக்குமெண்ட்ஸ் நான் கொடுத்தேன். அதனால சப்மிட் பண்ணிட்டேன். அவங்க ஈஸி இல்ல. நான் சப்மிட் பண்ணதுக்கு முன்னாடி டீடைல்ஸ் இல்லாம ரெண்டு பேருமே கத்துனா யாரு ரைட்டம்மா யாரு ಹುಡುಗನೆ ಅವ್ರು ಕಾನ್ಸರ್ ಹೇಳ್ತಾರೆ. ಪ್ಲೀಸ್ ಸರ್ ಮಂಜುಷ್ ಅವರೇ, ನಾನೇ ನಮ್ಮ ಡೀಟೇಲ್ಸ್ ಕೊಡ್ತೀವಿ. ಅದ್ಮೇಲೆ ನೀವು ಆಕ್ಷನ್ ತಗೊಳ್ಳಂದ್ರೆ ನಾನು ಸುಮ್ಮನೆ ಬಿಡೋಣ. ನಾನು ಬಿಟ್ಕೋಸ್ ಲೀಡರ್ ಇಲ್ಲ, ನಾನು MC ಇಲ್ಲ, ನಾನು ಡಿಗ್ರೇಡ್ ಕ್ಯಾಂಡಿಡೇಟ್. ನಾನೊಂದು ಊರ್ல ನಾನು 16 ಓಟ್ எடுத்துக்கிறேன். எனக்கு தெரியும் பிரசிடண்ட் அம்மா. அட்டாக் என்ன காசுக்கு நானா வார்த்தையில பேசலாம். நீ பேச, நான் பேசுறேன். அவங்க ஆன்சர் கொடுத்துட்டோம். கமிஷனர் கொடுத்துட்டோம், ಮಂಜು ಅವರು கொடுத்துட்டோம். நீ கூட ಅವ್ರು ಯಾರು ಹೇಳಿ கொடுக்கறதுக்கு? ಸರ್ ಒಂದು ನಿಮಿಷ ಸರ್. ಮೇಡಮ್ ದಯವಿಟ್ಟು ಮೇಡಮ್ ಸರ್, ಎಲ್ಲರೂ ಸಮನ್ವಯ ಸಾಧಿಸೋಣ ಸರ್. ಇದು ನಾವು ಬೇರೆಯವರಿಗೆ ಆದರ್ಶ ಆಗಿರಬೇಕು. ಇದು ನಾವು ಮಾತಾಡ್ಕೊಳ್ಳೋ ರೀತಿಯಲ್ಲಿ ಅದನ್ನ ನಾವು ಕಟ್ಟುಪಾಟ್ಟು ನಾವು ಪಾಲಿಸಬೇಕಾಗತ್ತೆ. ಇರ್ತವೆ, ಇಲ್ಲ ಅಂತ ಹೇಳಲ್ಲ, ಬಟ್ ಮಾತಾಡುವಾಗ ಒಂದು ದಯವಿಟ್ಟು ಸರ್ ನೀವು ಮಾತಾಡಿದ್ರಿ. ನಾನು ಒಂದ್ ನಿಮಿಷ ನಾನು ಮಾತಾಡೋವರೆಗೂ ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿದ್ರಿ. ನಾನ್ ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ನಾನು ಹೇಳೋದಿಷ್ಟೇ, ಎಲ್ರು ಸಮನ್ವಯ ಸಾಧಿಸೋಣ, ಕಟ್ಟುಪಾಡಲ್ಲಿರೋಣ ಎಲ್ರು. ಯಾಕಂದ್ರೆ ಎಲ್ರು ಸರ್ ಎಲ್ರು ಲೆಟ್ ಎವ್ರಿಬಡಿ ಬಿ ಗುಡ್ ಪಾರ್ಲಿಮೆಂಟೇರಿಯನ್ ಅಂತ ಹೇಳ್ತಾ ಇರೋದಷ್ಟೇ. ನಾನು ಒಂದು ಈಥೋಸ್ ಮೇಂಟೈನ್ ಮಾಡೋಣ, ಒಂದು ಸಾರಸ್ಯಕರಾಗಿರ್ಬೇಕು. ಹೆಂಗಿರ್ಬೇಕು ಅಂದ್ರೆ ಡಿಸ್ಕಷನ್, ಪರ್ಸನಲ್ ವೆಂಡೇಟ ಇರೋ ಸರ್ ದಯವಿಟ್ಟು ಪ್ಲೀಸ್ ಕೇಳಿಸ್ಕೊಳ್ಳಿ. ನೋಡಿ ಸರ್, ದಯವಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ತಾವು ಹಿರಿಯರಿದ್ದೀರಾ, ತಾವು ಹೇಳ್ದಂಗೆ ತಾವು ಸುಮಾರು ಸ್ಥಾನಮಾನಗಳು ನೋಡ್ಕೊಂಡ್ ಬಂದಿದ್ದೀರಾ. ಡಿಫೀಟೆಡ್ ಕ್ಯಾಂಡಿಡೇಟ್ ಅಂತ ತಾವೇ ಹೇಳ್ತಾ ಇದ್ದೀರಾ. ಸುಮಾರು ಸ್ಥಾನಮಾನಗಳು ನೋಡಿದ್ದೀರಾ. ಸಮನ್ವಯದಿಂದ ಮಾತಾಡೋಣ, ಚರ್ಚೆಗೆ ಅವಕಾಶ ಮಾಡಿಕೊಡೋಣ. ಸರ್ ಒಂದೇ ಒಂದು ಅವ್ರು ಹೇಳಿದ್ದು ಇನ್ಫಾರ್ಮೇಶನ್ ಮಾತ್ರ 14 ಕೋಟಿ ಅಂತ ಹೇಳಿದ್ರು ಅಕೌಂಟ್ ಸೆಕ್ಷನ್ ಇಂದ. ಕಳೆದ 1920 ಇಂದ 17 ಕೋಟಿ 87 ಲಕ್ಷ ರೂಪಾಯಿ ಬಂದಿದೆ BM ಅಲ್ಲಿ. ಹೌದು ಸರ್, ಅವರು ಅದೇನ್ ಡೀಟೇಲ್ಸ್ ಇದೆ. ಒಂದ್ ನಿಮಿಷ, 2 ಡೇಸ್ ಬೇಕಾ? 2 ಡೇಸ್ ಬೇಕಾಗಿತ್ತು, ಕೊಡ್ತಾರೆ ಸರ್. ಅಧ್ಯಕ್ಷರೇ, ಫೈನಲ್ ವರ್ಡ್ಸ್ ಒಂದೇ ಒಂದು ನಾನು ಮಾತಾಡ್ಬಿಟ್ಟು ಹೋಗ್ಬಿಟ್ವಿ. ಯಾಕಂದ್ರೆ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ನನಗೆ ಗೊತ್ತಿದೆ. ಧರ್ಮ ಅಧರ್ಮ, ಈ ಕೌನ್ಸಿಲ್ ಧರ್ಮನಲ್ಲಿದ್ದ ಅಧರ್ಮದಲ್ಲಿದ್ದ ಅನ್ನೋದನ್ನ ಜನ ಹತ್ರ ಹೋಗಿ ಮಾತಾಡಬೇಕು. ಕೌನ್ಸಿಲ್ ನಲ್ಲಿರೋ ಕೌನ್ಸಿಲರ್ಗಳು ಅವರವರ ಅಭಿಪ್ರಾಯಗಳು ಅವ್ರು ಮಾತಾಡಲಿ, ಅವ್ರ ಟೈಮ್ ನಾನು ವೇಸ್ಟ್ ಮಾಡೋದಿಲ್ಲ. ಸಿಂಪಲ್ ವರ್ಡ್ಗೆ ಆನ್ಸರ್ ಮಾಡಿಲ್ಲ, ಬರೀ ಸಿಂಪಲ್. ಈಗ ತಾವು ಕಮಿಷನ್ ಏನ್ ಹೇಳ್ತೀರಿ, ಸಮಾಧಾನವಾಗಿ ಮಾತಾಡಿ, ಗುಡ್ ಪಾರ್ಲಿಮೆಂಟ್ ಆಗಿ ಮಾತಾಡಿ, ಎಲ್ಲ ನೀವು ಹೇಳೋದೆಲ್ಲ ಕರೆಕ್ಟ್. ಇಲ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ, ಟೆಂಡರ್ಗೂ ಅವರೇ ಉತ್ತರ ಕೊಡ್ತಾರೆ. ನೋಡಿ ಎಷ್ಟು ಪಾರ್ಲಿಮೆಂಟ್ರಿ ಆಗಿ ಹೋಗ್ತೀವಿ ನಾವು. ಈಸ್ ಇಟ್ ಎ ಪಾರ್ಲಿಮೆಂಟ್ರಿ? ನಿಮಗೂ ಅಧ್ಯಕ್ಷರಿಗೆ ಪರ್ಮಿಷನ್ ಕೊಡ್ತಾರೋ, ನಮಗೂ ಅಧ್ಯಕ್ಷರ ಪರ್ಮಿಷನ್ ಕೊಡಬೇಕು. ಆ ಪರ್ಮಿಷನ್ ಅಲ್ಲಿ ನ್ಯಾಯ ಸಿಕ್ಲಿಲ್ಲ, ನಾನು ಪಬ್ಲಿಕ್ ಹತ್ರ ಹೋಗಿ ಪಬ್ಲಿಕ್ ಮಾತಾಡಬೇಕು, ಪಬ್ಲಿಕ್ ನಲ್ಲಿ ನಾನು ಹೇಳ್ಬೇಕು. ಅಟ್ಯಾಕ್ ಒಂದು ಮಾತಕ್ಕೆ ಎಷ್ಟು ನೇರ ಮಾತಾಡಿದ್ದಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಟ್ಯಾಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಧ್ಯಕ್ಷರು? ಇಲ್ಲ, ಒಂದು ನಿಮಿಷ ಇರ್ಲಿ ಸರ್, ನಾವು ಯಾರ ಬಗ್ಗೆ ಮಾತಾಡಿಲ್ಲ, ಬಟ್ ಅವರು ನಮ್ಮನೆ ಬೈತಾರೆ ಅಧ್ಯಕ್ಷರು. ನೀವಿಬ್ಬರಿಗೂ ಮಾತಾಡೋದು ಸರಿ ಇಲ್ಲ. ಅದು ಸರಿಯಾಗಿರೋದು ಏನ್ ಮಾತಾಡಿದ್ರೆ ಹೇಳ್ಬೇಕು ಇಲ್ವಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಅಟ್ಯಾಕ್ ಅಲ್ಲಿ ಎರಡಿದೆ. ಒಂದು ಟೆರರಿಸ್ಟ್ ಅಟ್ಯಾಕ್, ಒಂದು ಕೊಲೆ ಬೆದರಿಕೆ. ಇದೆಲ್ಲ ಅಟ್ಯಾಕ್ ನಲ್ಲಿ ಬರೋದು, ಡಿಟ್ಯಾಚ್ ನಲ್ಲಿ ಬರೋದಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಟ್ಯಾಚ್ ಅಂಡ್ ಅಟ್ಯಾಕ್? ಉತ್ತರ ಯಾರು ಕೊಡ್ಬೇಕು? ಕೌನ್ಸಿಲರ್ ಕೊಡ್ಬೇಕು. ಅದಕ್ಕೆ ಅಧ್ಯಕ್ಷರು ಹೇಗೆ ಕೊಡ್ಬೇಕೋ ಕೊಟ್ಟಿಲ್ಲ. ಈಗ ಬೇರೆದೆಲ್ಲ ನಾವು ಕೇಳಿದ್ರೆ ಅಧ್ಯಕ್ಷರು ಕೊಡ್ತಾರ, ನಮ್ಮ ಮೇಲೆ ಕೋಪ ಬರುತ್ತೆ, ನಮ್ಗೆ ಅವಕಾಶ ಕೊಡೋದಿಲ್ಲ. ಸಾಯಿ ಕೂತ್ಕೊಳ್ರಿ, 35 ಜನ ಇದಾರ ಮಾತಾಡಬೇಕು ಅನ್ನೋಣ. ಇನ್ನು ಬಡ್ಜೆಟ್ ಎಷ್ಟು ಇದೆ ಮಾತಾಡೋದಕ್ಕ? ಕುಡಿಯ ನೀರು ಬಗ್ಗೆ ಇದೆ, ಜನಕ್ಕೆ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ,
ಫಿನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫಿನಾನ್ಸ್ ಅಡ್ವೈಸರ್ ಇರಬೇಕು, ಫಿನಾನ್ಸ್ ಅಥಾರಿಟಿ ಇರಬೇಕು. ಅವರು ಒಂದು ಕೌನ್ಸಿಲ್ ನಡೀತಾ ಇದ್ರೆ ಈ ಫಿನಾನ್ಸ್ ಬಗ್ಗೆ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಬಡ್ಜೆಟ್ ಎಲ್ಲ ದಾಖಲೆಗಳಲ್ಲಿ ಈ ಆಫೀಸ್ ನಲ್ಲಿ ಇಟ್ಟಿರ್ಬೇಕಾ ಇಲ್ವಾ? ಮಾರ್ಕೆಟ್ ಹೋಗ್ತೀರಿ, ಜೋಬ್ನಲ್ಲಿ ದುಡ್ಡು ಇರಬೇಕು, ಕೈನಲ್ಲಿ ಬ್ಯಾಗ್ ಇರಬೇಕು. ಈಗ ಸ್ಟ್ರಿಕ್ಟ್ ಆಗಿ ಬ್ಯಾಗ್ ತಗೊಂಡು ಹೋಗೋ, ಪ್ಲಾಸ್ಟಿಕ್ ತಗೊಂಡು ಹೋಗಲ್ಲ, ನೀವೇ ಹೋಗಿ ಎಲ್ಲ ಅರೆಸ್ಟ್ ಮಾಡ್ತೀರಿ, ಫೈನ್ ಹಾಕ್ತೀರಿ, ದಂಡ ಹಾಕ್ತೀರಿ. ಅವೆಲ್ಲ ತಗೊಂಡು ತಾನೆ ಮಾರ್ಕೆಟ್ಗೆ ಹೋಗ್ಬೇಕು. ಕಮಿಷನರ್ ತಗೊಂಡು ಹೋಗ್ಬೇಕಾ ಇಲ್ವಾ? ಅಧ್ಯಕ್ಷರು ನಿಮ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಅಧ್ಯಕ್ಷರು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರು ನಮ್ಮ ತರ ಎಲೆಕ್ಟೆಡ್ ಬಾಡಿ. ನಾವು ಯಾಕೆ ಇವರೆಲ್ಲ ರಬ್ ಮಾಡ್ಕೊಳ್ಬೇಕು? ಈ ಎಕ್ಸಿಕ್ಯೂಟಿವ್ ರಬ್ ಮಾಡ್ಕೊಂಡು ಹೋಗಿ ಸಾಯಿ ಲೋಕಾಯ್ತ ಸಿ ಓಡಿನೋ ಯಾವ್ದು ಡಿಸೈಡ್ ಮಾಡಿದ್ದಾರೆ. ಅದು ನೀವು ಸಿಕ್ಕಾಕೊಳ್ತೀರಿ, ಅದರಲ್ಲಿ ಏನು ಡೌಟೇ ಇಲ್ಲ. ಪಾಪ ನಮ್ಮೂರ ಅಧ್ಯಕ್ಷರನ್ನ ನಾವು ಸಿಕ್ಕಾಕೊಳ್ಳೋಕ್ಕಾಗತ್ತಾ? ವೆನ್ ಪ್ರೆಸಿಡೆಂಟ್ ಈಸ್ ಆಬ್ಸೆಂಟ್, who's having the council power? The vice president should be answered. When president is not admitting in this council, vice president is elected, he will be answerable. Not all the executive officers. ಎಲ್ಲದಕ್ಕೂ ನೀವೇ ಉತ್ತರ ಕೊಟ್ಕೊಂಡಿದ್ರೆ ಈಗ ನಮ್ಗೆ ಹೆಂಗೆ ನ್ಯಾಯ ಸಿಗುತ್ತೆ? ಒಬ್ಬೊಬ್ಬೊಂದು ಡಿಪಾರ್ಟ್ಮೆಂಟ್ ಇದೆ ಇಲ್ವಾ? ಅವ್ರು ಹೇಳಿದಾರ ಬಿನಾಮಿನಲ್ಲಿ ಕೊಟ್ಟಿದ್ದಾರಾ, ಇದರಲ್ಲಿ ಕೊಟ್ಟಿದ್ದಾರ, ಅದು ಚರ್ಚೆಗೆ ಬಿಟ್ಟಿರೋದಿಲ್ಲ. There is some controversy. It is called inference. There is inference. ಅದನ್ನ ಹೆಂಗೆ ಸರಿಪಡಿಸ್ಬೇಕು? ಅಧ್ಯಕ್ಷರ ಹೇಳಬೇಕು. ತಾವು ಉತ್ತರ ಕೊಡ್ತೀರಿ, ಅವ್ರು ಉತ್ತರ ಕೊಡ್ತಾರ. ಇದು ನ್ಯಾಯನ? ನೀವು ಹೇಳಿ, ಈ ಕೌನ್ಸಿಲ್ ನಡೆಯೋದು ನ್ಯಾಯನ? ಈ ನ್ಯಾಯ ಕೌನ್ಸಿಲ್ ನಡೆದ್ರೆ ನಾನು ಕೂತ್ಕೊಂಡು ಮಾತಾಡಬಹುದು. ಇನ್ನೂ ಎಷ್ಟೋ ನಾನು ಒಬ್ಬರೇ ಮಾತಾಡೋಕ್ಕಾಗಲ್ಲ, ಎಲ್ಲ ಕೌನ್ಸಿಲ್ ಮೆಂಬರ್ಗಳು ಮಾತಾಡಬೇಕು. ಅವ್ರಿಗೂ ನನ್ನಿಂದ ಡಿಸ್ಟರ್ಬ್ ಆಗಬಾರ್ದು. ಆದ್ದರಿಂದ ಕುಡಿಯ ನೀರು ಬಗ್ಗೆ, ಬಡ್ಜೆಟ್ ಬಗ್ಗೆ ಸಿಂಪಲ್ 27.2 and 6, 7.4 and 5. ಇದು ಏನಂದ್ರೆ 20 ಟೋಟಲ್ ಅಮೌಂಟ್ ನಲ್ಲಿ 27.7% ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಡೆವಲಪ್ಮೆಂಟ್. ನಿಜಾನ ಇಲ್ವಾ? ನೀವು ಅದಕ್ಕೂ ಅಧ್ಯಕ್ಷರ ಪರ್ಮಿಷನ್ ಕೇಳಿ, ಇಲ್ಲ ಅಧ್ಯಕ್ಷರ ಉತ್ತರ ಕೊಡಿ. 7% ಫಾರ್ ST ಟೋಟಲ್ ಅಮೌಂಟ್ ನಲ್ಲಿ ನೀವು ಒದಗಿಸಿರಬೇಕು. ದಿಸ್ ಇಸ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಏರಿಯಾ. ಮೆಜಾರಿಟಿ ಆಫ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಏರಿಯಾ ಕೌನ್ಸಿಲರ್ಸ್. ಅಂಗವಿಕಲರು 5%. ಎಷ್ಟು ಮೆಡಿಕಲ್ ಕೊಟ್ಟಿದ್ದೀರಿ, ಎಷ್ಟು ಆಪರೇಷನ್ ಕೊಟ್ಟಿದ್ದೀರಿ, ಎಷ್ಟು ಹಾರ್ಟ್ ಅಟ್ಯಾಕ್ ಕೊಟ್ಟಿದ್ದೀರಿ, ಅಂಗವಿಕಲ, ಇದೆಲ್ಲ ನಾನು ಮಾತಾಡಬೇಕು. ಮಾತಾಡಿದ್ರೆ ನನಗೆ ಟೈಮ್ ಸಿಕ್ಕಿಲ್ಲ. ಅದಕ್ಕೆ ನಾನು ಅಫಿಷಿಯಲ್ ಆಗಿ ಅಧ್ಯಕ್ಷರಿಗೂ ಒಂದು ಲೆಟರ್ ಬರೆದಿದ್ದೇನೆ, ನಮ್ಗೆ ಅವಕಾಶ ಕೊಡಿ. ದಿಸ್ ಇಸ್ ಅ ಪ್ರೊಸೀಜರ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಹಾಫ್ ಅನ್ ಅವರ್ ಅವಕಾಶ ಕೊಡಿ ಕೇಳಿದ್ವಿ. ನಮ್ಗೆ ಅವ್ರು ಕೊಡೋದಿಲ್ಲ, ನಾನು ಅವ್ರ ಪಕ್ಷ ಇಲ್ಲ, ಬಟ್ ನಾನು ಅವ್ರ ಬಾಡಿ ಓಕೆ. ಆದ್ರಿಂದ ನಮಗೂ ಉತ್ತರ ಕೊಡೋದು ಅಧ್ಯಕ್ಷರಾಗಿರ್ಬೇಕು. ಈ ಕೌನ್ಸಿಲ್ ಸುಪೀರಿಯರ್ ಅಥಾರಿಟೀಸ್ ಅಧ್ಯಕ್ಷರು ಇಲ್ಲ ಅಂದ್ರೆ ಖಜಾನಲ್ಲಿ ಹೋಗಿದ್ರೆ ಉಪಾಧ್ಯಕ್ಷರು ಉತ್ತರ ಕೊಡೋದಕ್ಕೆ ಅಧಿಕಾರ ಇದೆ. ಅವರು ನಿಮ್ಮ ಹತ್ರ ಕ್ಲಾರಿಫೈ ಮಾಡಿ ಉತ್ತರ ಕೊಡ್ಬೇಕು. ನೀವೇ ಉತ್ತರ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ನೀವು ಉತ್ತರ ಮಾಡ್ಕೊಂಡಿರೋದಕ್ಕೆ ನಾವ್ ಯಾಕೆ ಕೌನ್ಸಿಲ್ ಬಂದು ಕೂತ್ಕೊಳ್ಬೇಕು? ವೈ ಫಾರ್ ಐ ಶುಡ್ ಕಮ್ ಹಿಯರ್? ಹೂಸ್ ಅಥಾರಿಟಿ ಆಫ್ ದಿಸ್ ಮುನ್ಸಿಪಾಲಿಟಿ? ನಿಮ್ಗೆ ಅಧಿಕಾರ ಇದ್ರೆ ಲೈನ್ ಕೊಟ್ಟಿರ್ಬಹುದಿಲ್ವಾ? ನಿಮ್ಗೆ ಅಧಿಕಾರ ಇದ್ರೆ ನೀವು ಫಿಕ್ಸ್ ಮಾಡಿರ್ಬೋದು ಒಂದೇ ದಿವಸದಲ್ಲಿ 16 ಕೋಟಿ ಒಂದೇ ದಿವಸದಲ್ಲಿ ಖರ್ಚು ಮಾಡೋರು. ಇದು ಒಂದು ಲೆಕ್ಕನ? ಜನಗೂ ಗೊತ್ತಾಗಬೇಕು. ಜನಗೋಸ್ಕರ ಹೇಳಿದ್ರೆ ಅದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಉತ್ತರ ಕೊಡೋದಕ್ಕೆ ಮಾತ್ರ ನಿಮ್ಗೆ ಅಧಿಕಾರ ಇಲ್ಲ. ಆದ್ದರಿಂದ ಐ ಆಮ್ ಬೈಕಾಟಿಂಗ್ ದಿಸ್ ಕೌನ್ಸಿಲ್. ಐ ಆಮ್ ಜಸ್ಟ್ ಗೋಯಿಂಗ್ ಔಟ್. ನನಗೆ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ. ಪ್ರೆಸ್ ಅವರೆಲ್ಲ ಇದ್ದಾರೆ, ಇವ್ರು ಪಬ್ಲಿಸಿಟಿ ನಿಮ್ಮೆಲ್ಲ ಮಾಡ್ಕೊಳ್ಳಿ, ಇಲ್ಲ ಕೌನ್ಸಿಲರ್ಗಳ ಮಾಡ್ಕೊಳ್ಳಿ. ನನ್ನ ಮೇಲೆ ಅಪರಾಧನ ಕೂಡ ಅವರು ಹೇಳಲಿ. ನನಗೂ ಜಸ್ಟಿಸ್ ಸಿಕ್ಲಿಲ್ಲ. ಏನಂದ್ರೆ 13 ಪಾಯಿಂಟ್ನಲ್ಲಿ ನೀವು ಜಸ್ಟಿಸ್ ಕೊಟ್ಟಿಲ್ಲ. ಕಾನೂನು ಬದಲಾವಣೆ ಮಾಡಿದಿರಿ, ಕೋರ್ಟ್ನ ಅವಮತಿಸಿದಿರಿ, ಕೋರ್ಟ್ಗೆ ಡಿಫೇಮೇಟರಿ ಮಾಡಿದಿರಿ. ಈ ತರ ಎಲ್ಲ ಮಾಡಿದ್ರೆ ಆಸ್ ಎ ಕೌನ್ಸಿಲರ್ ನಾನು ಇಲ್ಲಿ ಕೂತ್ಕೊಂಡ್ರೆ ನನಗೆ ಮಾನ ಮರ್ಯಾದೆ ಸ್ವಲ್ಪ ಇದೆ. ನಾನು ಸರ್ಕಾರದಿಂದ ಪನಿಷ್ಮೆಂಟ್ ತಗೊಳ್ಳೋದು ತಯಾರಾಗಿಲ್ಲ. ನಾನು ಜನ ಮುಂದೆ ಹೋಗ್ತೇನೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಬೈಕಾಟ್ ಇನ್ ದಿಸ್ ಕೌನ್ಸಿಲ್. ಲೆಟ್ ಅದರ್ ಕೌನ್ಸಿಲ್ ವಿಲ್ ಟೇಕ್ ದೇರ್ ಓನ್. ಫಿನಾನ್ಸ್ ಮ್ಯಾಟರ್ ಅಲ್ಲಿ ಅವ್ಯವಹಾರವಾಗಿದೆ. ಒಂದೇ ಒಂದು ಕೆಲಸ
ಎಷ್ಟು ಲಕ್ಷ ಅಂತಂದ್ರು 2.5 crores ಸ್ಪೆಂಡ್. ಅಲ್ಲಿ ವಾರ್ಡ್ ನಲ್ಲಿ ಹೋದ್ರೆ ಉಗಿತಾ ಇದ್ದಾರೆ ಜನ ನಮ್ಮನೆ. ಡ್ರೈವರ್ ಬರೋದಿಲ್ಲ, ಟ್ರ್ಯಾಕ್ಟರ್ ಬರೋದಿಲ್ಲ, ಕ್ಲೀನ್ ಮಾಡೋದಿಲ್ಲ. ನಮ್ಗೆ ಎಷ್ಟು ನೋವಿದೆ ಅಷ್ಟು ನೋವು ಎಲ್ಲ ಕೌನ್ಸಿಲರ್ ಇದೆ. ಏನ್ ಮಾಡೋದು? ಅವ್ರ ಗತಿ ಅವ್ರ ಹಂಗೆ ಕೂತ್ಕೊಳ್ಬೇಕು. ವೋಟ್ ಹಾಕಿರೋರಿಲ್ವಾ? ಜನ ವೋಟ್ ಆಗಿರೋರ್ಗೆ ಏನ್ ಗತಿ? ನಾವು ಹೇಳೋದು ಅವ್ರು ಕೇಳಿ. ಇದು ಧರ್ಮ ರೀತಿಯಾಗಿದ್ರೆ ನಾನು ಕೂತ್ಕೊಳ್ಬಹುದು. ಇದು ಅಧರ್ಮದಲ್ಲಿ ಉತ್ತರ ಸರಿ ಇಲ್ಲ. ನಮಗೂ ಉತ್ತರ ಕೊಡೋದಕ್ಕೆ ಗೌರವ ಇಟ್ಕೊಂಡು ಬಂದಿದೆ. ಲರ್ನರ್ಡ್ ಪ್ರೆಸಿಡೆಂಟ್, ಎಜುಕೇಟೆಡ್ ಪ್ರೆಸಿಡೆಂಟ್. ಅನ್ಎಜುಕೇಟೆಡ್ ಇದ್ರು ಅವ್ರಿಗೆ ಗೊತ್ತಿಲ್ಲ ಹೇಳ್ಬೋದು. ಶಿ ಇಸ್ ಎಜುಕೇಟೆಡ್. ಶಿ ವಾಸ್ ಇನ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ಶಿ ನೋಸ್ when she is not able to answer what is the necessity. Other executive people are answering for each and every department. So many department is there in your municipality. Sanitary board department ಇದೆ, engineering department ಇದೆ, technician department ಇದೆ. Apart from that administrative commissioner, ನಿಮಗೆಲ್ಲ ಸುಪೀರಿಯರ್ ಅಧ್ಯಕ್ಷರು. ಅಧ್ಯಕ್ಷರು ಇಲ್ಲ ಅಂದ್ರೆ ಉಪಾಧ್ಯಕ್ಷರು ಇಬ್ಬರು ಇದ್ದಾರೆ ಇಲ್ವಾ? ಅವ್ರು ಉತ್ತರ ಕೊಡ್ಲಿ. ನೀವ್ಯಾಕೆ ಕೂತ್ಕೊಳ್ತೀರಿ? ಅವ್ರು ಏನ್ ಹೇಳಿದ್ರು ಬಂಗಾರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿ ಅಂದ್ರೆ ನಾನು ತಗೊಂಡು ಬರ್ತೀನಿ ಅಂತಾರೆ. ಹಂಗಂದ್ರೆ ನಿಮ್ಮ ಬಡ್ಜೆಟ್ ವಿಚ್ ಈಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಯುವರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್. ಅದನ್ನೇ ನೀವು ಇಲ್ಲ ಅಂದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ, ಎಲ್ಲ ಧರ್ಮ ಸಿಗುತ್ತೆ ಅಂತ ಕೇಳ್ಕೊಂಡು ನಾನು ಬೈಕಾಟ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಕೌನ್ಸಿಲ್ ಅಂಡ್ ಪ್ರೆಸ್.